ಹಿಜಾಬ್ಗೆ ಗ್ರೀನ್ ಸಿಗ್ನಲ್, ಕೇಸರಿ ಶಾಲುಗೆ ಬ್ರೇಕ್, ಧರ್ಮದ ಕಿಡಿನ ಸಮವಸ್ತ್ರ ನೆಪ, ಧಾರ್ಮಿಕತೆ ಹೆಸರಲ್ಲಿ ಮುಸ್ಲಿಂ ಓಲೈಕೆ, ಕೇಸರಿ ಕೆಂಡಾನ, ಸಮಾನತೆಯ ಶಿಕ್ಷಣ, ರಾಜಕೀಯ ಕದನ, ಕಾಂಗ್ರೆಸ್ ಬಿಜೆಪಿ ಪ್ರತಿಷ್ಠೆನ. ಇದೇ ಈ ಹೊತ್ತಿನ ವಿಶೇಷ. ಹಿಜಾಬ್ ಕಿಚ್ಚು, ಕೇಸರಿ ರೊಚ್ಚು. ನಾನು ಅಂಕಿತಾ ಜೈನ್. ರಾಜ್ಯದಲ್ಲಿ ಮತ್ತೆ ಸಮವಸ್ತ್ರ ಸಮರದ ಬೆಂಕಿ ಬಿರುಗಾಳಿ ಶುರುವಾಗಿದೆ. ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡಿ ಕೇಸರಿ ಶಾಲಿಗೆ ರೆಡ್ ಸಿಗ್ನಲ್ ನೀಡಿರೋ ಸಿದ್ದರಾಮಯ್ಯ ಸರ್ಕಾರ ಕರುನಾಡಲ್ಲಿ ಧರ್ಮದ ಕಿಡಿಯನ್ನ ಹೊತ್ತಿಸಿದೆ. ಅತ್ತ ಮುಸ್ಲಿಮರ ಮುನಿಸಿಗೆ ಹಿಜಾಬ್ ಮುಲಾಮು ಹಚ್ಚಿ ಕೇಸರಿ ಶಾಲಿಗೆ ಬೆಂಕಿ ಹಾಕಿದ್ದಾರೆ ಅಂತ ವಿಪಕ್ಷಗಳು ಕೆಂಡ ಕಾರ್ತಾ ಇದ್ರೆ, ಈತ ಕಾಂಗ್ರೆಸ್ ಬಿಜೆಪಿ ಪ್ರತಿಷ್ಠೆಯ ಕದನದಲ್ಲಿ ಸೋಲ್ತಾ ಇರೋದು ವಿದ್ಯಾರ್ಥಿಗಳ ಶಿಕ್ಷಣ ಅಂತ ಜನರು ರೊಚ್ಚಿಗೆದ್ದಿದ್ದಾರೆ. ಗೆದ್ದ ಹಿಜಾಬ್, ಸೋತ ಕೇಸರಿ ವಾರ್ನಿಂದಾಗಿ ಕರ್ನಾಟಕ ಈಗ ಅಕ್ಷರಶಃ ಕೊತ ಕುದೀತಾ ಇದೆ. ಹಿಜಾಬ್ ಕಿಚ್ಚು, ಕೇಸರಿ ರೊಚ್ಚು ಹೇಗಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಳೆದ 2 ವರ್ಷಗಳಿಂದ ಸಮವಸ್ತ್ರ ಸಮರದಿಂದ ವಿರಾಮ ಪಡೆದು ಕೂಲ್ ಆಗಿದ್ದ ಕರ್ನಾಟಕದಲ್ಲಿ ಮತ್ತೆ ಹಿಜಾಬ್ ಕಿಚ್ಚು ಹೊತ್ತಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡಿ ಕೇಸರಿ ಶಾಲುಗೆ ರೆಡ್ ಸಿಗ್ನಲ್ ನೀಡಿರೋ ಸಿದ್ದರಾಮಯ್ಯ ಸರ್ಕಾರ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಬಿರುಗಾಳಿ ಎಬ್ಬಿಸಿದೆ. ಕಳೆದ 2 ವರ್ಷಗಳಿಂದ ಕರ್ನಾಟಕವನ್ನ ಕೆಂಡದಂತಾಗಿಸಿದ್ದ, ಇಡೀ ದೇಶದ ಗಮನ ಸೆಳೆದಿದ್ದ ಹಿಜಾಬ್ ವಿವಾದಕ್ಕೆ ಈಗ ರಾಜ್ಯ ಸರ್ಕಾರ ಒಂದು ದೊಡ್ಡ ತಿರುವು ನೀಡಿದ್ದು, ಶಾಲಾ ಕಾಲೇಜುಗಳಲ್ಲಿ ನಿಷೇಧವಾಗಿದ್ದ ಹಿಜಾಬ್ ಅನ್ನ ಮತ್ತೆ ಧರಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಕಿಚ್ಚು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಓಕೆ, ಕೇಸರಿ ಶಾಲಿಗೆ ನೋ ಎಂಟ್ರಿ. ಹೌದು, ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆ ಮತ್ತು ಪಿಯು ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದನ್ನ ನಿಷೇಧಿಸಿ 2022ರಲ್ಲಿ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ಆ ಆದೇಶವನ್ನ ಈಗ ಸಿದ್ದರಾಮಯ್ಯ ಸರ್ಕಾರ ಅಧಿಕೃತವಾಗಿ ಹಿಂಪಡೆದಿದೆ. ಇದು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಧರ್ಮ ದಂಗಲ್ಗೆ ಅಣಿ ಮಾಡಿಕೊಟ್ಟಿದೆ. ಸರ್ಕಾರದ ಹಿಜಾಬ್ ಆದೇಶ ರಾಜ್ಯ ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕೆರಳಿಸಿದ್ದು, ಈಗಾಗಲೇ ಹಿಂದೂ ಸಂಘಟನೆಗಳು ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಿವೆ. ಹಾಗಾದ್ರೆ ಹೊಸ ಆದೇಶದಲ್ಲಿ ಏನಿದೆ? ಜೊತೆಗೆ ಬೇರೆ ಯಾವೆಲ್ಲ ಧಾರ್ಮಿಕ ಸಂಕೇತಗಳಿಗೆ ಅವಕಾಶ ನೀಡಲಾಗಿದೆ? ಕೇಸರಿ ಶಾಲನ್ನ ಯಾಕೆ ನಿಷೇಧಿಸಲಾಗಿದೆ ಅನ್ನೋದನ್ನ ವಿವರವಾಗಿ ನೋಡೋಣ. 2022ರಲ್ಲಿ ಅಂದಿನ ಸರ್ಕಾರ ಜಾರಿಗೆ ತಂದಿದ್ದ ಹಿಜಾಬ್ ನಿಷೇಧಕ್ಕೆ ಪೂರಕವಾಗಿದ್ದ ಆದೇಶವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗ ಹಿಂಪಡೆದಿದೆ. ಈ ಬಗ್ಗೆ ಹೊಸ ಮಾರ್ಗಸೂಚಿ ಹೊರಡಿಸಲಾಗಿದ್ದು, ವಿದ್ಯಾರ್ಥಿನಿಯರು ಸಮವಸ್ತ್ರದ ಜೊತೆಗೆ ಹಿಜಾಬ್ ಅಂದ್ರೆ ತಲೆವಸ್ತ್ರ ಧರಿಸಲು ಈಗ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಮಕ್ಕಳ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಹತ್ವದ ಆದೇಶ ಆಗಿದೆ. ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ವಸ್ತ್ರ ತೊಡ್ತಾರೆ ಎಂದು ಹಿಜಾಬ್ಗೆ ಅನುಮತಿ ನೀಡಿರುವ ಬಗ್ಗೆ ಸ್ಪಷ್ಟಪಡಿಸಿದ್ರು. 10ನೇ ಕ್ಲಾಸ್ ಬುಕ್ ರೆಡಿ ಆಯ್ತು, ಪ್ರಿಂಟ್ ಆಯ್ತು, ಎಲ್ಲ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ. ಅದರೊಳಗೆ ಒಳ್ಳೆ ರೀತಿಯಲ್ಲಿ ನೀತಿ ವಿಜ್ಞಾನನ ಕೊಡ್ತಕ್ಕಂಥದ್ದು. ಇವತ್ತು ನಾವು ನಿಮಗೆ ಒಂದು ಡ್ರಾಫ್ಟ್ ಅನ್ನ ಈಗ ಜೆರಾಕ್ಸ್ ಆಗ್ತಾ ಇದೆ, ಅದನ್ನ ನಾವು ನಿಮಗೆ ಕೊಡ್ತೀವಿ. ಇದನ್ನ ಈ ವರ್ಷದಿಂದಲೇ ನಾವು ಈ ಕಾನೂನನ್ನ ತರ್ತಕ್ಕಂಥದ್ದು. ಸೊ ದೇರ್ ಇಸ್ ಎ ಡ್ರೆಸ್ ಕೋಡ್ ಅಂತ ಹೇಳೋದಿಲ್ಲ, ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂತ ಹೇಳಿ ಅವ್ರ ರೆಗ್ಯುಲರ್ ಯೂನಿಫಾರ್ಮ್ ಜೊತೆಗೆ ಇದು ಬಹಳ ಒಳ್ಳೆ ರೀತಿಯಲ್ಲಿ ಪ್ರಿಸ್ಕ್ರೈಬ್ ಆಗಿದೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಪರ್ಸನಲ್ ಆಗಿ ನೋಡ್ಕೊಂಡು ಬಂದಾರೆ. ಅದಕ್ಕೆ ನಾನು ದಿನೇಶ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ದಿನೇಶ್ ಅವರೇ, ಪಾಪ ಅವ್ರಿಗೆ ಸಡನ್ ಆಗಿ ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲ ದಿನೇಶ್ ಅವ್ರನ್ನ ಕರಿಬೇಕು, ಯಾಕಂದ್ರೆ ಅವರು ನನಗೂ ಕೂಡ ಚರ್ಚೆ ಮಾಡಿ ಅವತ್ತು ಸ್ವಲ್ಪ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೇಳಿದ್ರು. ನನಗೆ ಫಸ್ಟ್ ಫೋನ್ ಮಾಡಿದ್ರು ಅವರು, ಮುಖ್ಯಮಂತ್ರಿಗಳ ಜೊತೆಗೆ ಯಾವ್ಯಾವ ಚರ್ಚೆ ಮಾಡಿದ್ರು ಗೊತ್ತಿಲ್ಲ. ಅದೆಲ್ಲ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇವಾಗ ಹೋದ್ಮೇಲೆ ಅವ್ರು ಒಂದ್ಸತಿ ಡ್ರಾಫ್ಟ್ ನೋಡಿ ನಮಗೆ ಗೈಡೆನ್ಸ್ ಕೊಡಿ ಅಂತೆ. ಇದನ್ನ ಎಲ್ಲ ಇಲಾಖೆಯವ್ರ ಜೊತೆಲೂ ಕೂಡ ಕನ್ಸರ್ನ್ ಇಲಾಖೆಗೆ ಹಿಜಾಬ್ಗೆ ಗ್ರೀನ್ ಸಿಗ್ನಲ್, ಸರ್ಕಾರದ ಆದೇಶದಲ್ಲಿ ಏನಿದೆ? ಬಿಜೆಪಿ ಸರ್ಕಾರದ ಅವಧಿಯ ಆದೇಶ ತಕ್ಷಣದಿಂದಲೇ ರದ್ದು. ಸರ್ಕಾರಿ ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರ ಕಡ್ಡಾಯ.
ಸಮವಸ್ತ್ರಕ್ಕೆ ಪೂರಕವಾಗಿರುವಂತೆ ಸಾಂಪ್ರದಾಯಿಕ ಸಂಕೇತ ಧರಿಸಲು ಅವಕಾಶ. ಜನಿವಾರ, ಪೇಟ, ಟರ್ಬನ್, ರುದ್ರಾಕ್ಷಿ, ಹಿಜಾಬ್ ಧರಿಸಲು ಅವಕಾಶ. ವಿದ್ಯಾರ್ಥಿನಿಯರು ಸಮವಸ್ತ್ರದೊಂದಿಗೆ ಹಿಜಾಬ್ ಧರಿಸಿ ತರಗತಿಗೆ ಹಾಜರಾಗಬಹುದು. ಸಾಂಪ್ರದಾಯಿಕ ಸಂಕೇತಗಳು, ಶಿಸ್ತು, ಸುರಕ್ಷತೆ, ವಿದ್ಯಾರ್ಥಿಗಳ ಗುರುತಿಸುವಿಕೆಗೆ ಅಡ್ಡಿಯಾಗಬಾರದು. ಸಾಂಪ್ರದಾಯಿಕ ಸಂಕೇತಗಳನ್ನು ಧರಿಸುವಂತೆ ಅಥವಾ ತೆಗೆಯುವಂತೆ ಒತ್ತಾಯಿಸುವಂತಿಲ್ಲ. ಕೇಸರಿ ಶಾಲು ಸಮವಸ್ತ್ರಕ್ಕೆ ಪೂರಕ ಅಲ್ಲವಾದ್ದರಿಂದ ಕೇಸರಿ ಶಾಲುಗೆ ಅನುಮತಿಯಿಲ್ಲ. ಇನ್ನು ಸರ್ಕಾರದ ಸಮವಸ್ತ್ರ ಆದೇಶವನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾವು ಹಿಜಾಬ್ಗೆ ಮಾತ್ರ ಅವಕಾಶ ಕೊಟ್ಟಿಲ್ಲ, ಜನಿವಾರ, ಶಿವದಾರ, ರುದ್ರಾಕ್ಷಿ, ಪೇಟಕ್ಕೂ ಅವಕಾಶ ಕೊಟ್ಟಿದ್ದೇವೆ. ಆದರೆ ಶಾಲೆಗಳಿಗೆ ಕೇಸರಿ ಶಾಲು ಹಾಕ್ಕೊಂಡು ಬರುವಂತಿಲ್ಲ, ಕೇಸರಿ ಪೇಟಕ್ಕೂ ಕೂಡ ಅವಕಾಶ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ತಿಳಿಸಿದ್ದಾರೆ. ಮೊದಲಿನಿಂದ ಯಾವ ಪೇಟಗಳಿತ್ತು ಆ ಪೇಟಗಳಿಗಷ್ಟೇ ಅವಕಾಶ ಇರಲಿದೆ. ಈಗ ಪೇಟಕ್ಕೆ ಬಣ್ಣದ ಬದಲಾವಣೆ ಮಾಡಿಕೊಂಡ್ರೆ ಅವಕಾಶ ಇಲ್ಲ ಎಂದಿದ್ದಾರೆ. ಶಾಲೆಗಳಲ್ಲಿ ಶೈಕ್ಷಣಿಕ ವಾತಾವರಣ ಕೆಡದಂತೆ ಹಳೆಯ ಸಂಪ್ರದಾಯಗಳನ್ನು ಗೌರವಿಸಲಾಗುವುದು ಎಂದಿದ್ದಾರೆ. ಎಲ್ಲರಿಗೂ ಕೂಡ ಹಾಕಬಹುದು, ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೆ, ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲಿಲ್ಲ, ಶಾಲ್ ಹಾಕೊಂಡು ಬರಂಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಮತ್ತೆ ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಎಲ್ಲ ಧರ್ಮಕ್ಕೂ ಗೌರವ ಕೊಡಬೇಕು. ಇನ್ನು ಸರ್ಕಾರದ ಆದೇಶದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಮುಸ್ಲಿಂ ಧರ್ಮಗುರು ಮೊಹಮ್ಮದ್ ಮಕ್ಸೂದ್ ಇಮ್ರಾನ್ ರಶೀದ್ ಅವರು, ಸರ್ಕಾರ ಈ ಮೊದಲೇ ಈ ಕೆಲಸ ಮಾಡಬೇಕಿತ್ತು, ಎಲ್ಲಾ ಧರ್ಮಕ್ಕೂ ಗೌರವ ಕೊಡಬೇಕು ಎಂದಿದ್ದಾರೆ. ನೋಡಿ, ನಮ್ಮ ದೇಶ ಮಹಾನ್ ದೇಶ. ಇಲ್ಲಿ ಎಲ್ಲರೂ ಯಾರ್ಯಾರು ನಡೀತಾ ಇದ್ದಾರೆ ಅದಕ್ಕೆ ಗೌರವ ಕೊಡ್ತಾ ಇದ್ದಾರೆ. ಇಲ್ಲಿ ಏನು ಭೇದ ಭಾವ ಏನು ಇಲ್ಲ. 22ನಿಂದ ಮುಂಚೆನೇ ನಮ್ಮದರಲ್ಲಿ ಏನೋ ಆ ಥರ ಆಪತ್ತಿನೂ ಇರಲಿಲ್ಲ. ಇವಾಗ ಆ ಥರ ಇಲ್ಲ, ಎಲ್ಲ ಧರ್ಮದಕ್ಕೆ ಗೌರವ ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಕ್ವಶನೂ ಬರೋದಿಲ್ಲ, ಆ ಉತ್ತರನೂ ಬರೋದಿಲ್ಲ. ಸರ್ಕಾರದ ಆದೇಶಕ್ಕೆ ಸ್ವಾಗತ. ಇನ್ನು ಸರ್ಕಾರದ ಆದೇಶದ ಬಗ್ಗೆ ಪ್ರತಿಕ್ರಿಯಿಸಿರೋ ಮುಸ್ಲಿಂ ಹೋರಾಟಗಾರ ಅಬ್ದುಲ್ ರಜಾಕ್, ಹಿಜಾಬ್ ವಿಚಾರದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸುದ್ದಿ, ತಡವಾದರೂ ಸರ್ಕಾರದ ಆದೇಶವನ್ನ ನಾವು ಸ್ವಾಗತಿಸುತ್ತೇವೆ ಎಂದು ತಿಳಿಸಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳ ಗೌರವ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ, ಸ್ವಾಗತಿಸ್ತೀವಿ. ಆದರೆ ಹಿಂದೆ ನಡೆದ ದಾವಣಗೆರೆ ದಕ್ಷಿಣ ಚುನಾವಣೆಯ ಒಂದು ಪರಿಣಾಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ 25,000 ಓಟ್ಗಳ ಹೊಡೆತ ಬೀಳ್ತು ಅವ್ರಿಗೆ. ಅದಕ್ಕೋಸ್ಕರ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ, ಸ್ವಾಗತ. ಬಟ್ ಹಿಜಾಬ್ ಕಿಚ್ಚು, ಕೇಸರಿ ಪಾಳ್ಯದಲ್ಲಿ ರೊಚ್ಚು. ಹಿಜಾಬ್ ಆದೇಶಕ್ಕೆ ಬಿಜೆಪಿ ನಾಯಕರು ಕೆಂಡ. ಇನ್ನು ಕರ್ನಾಟಕದ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲುಗೆ ಬ್ರೇಕ್ ಹಾಕಿ ಹಿಜಾಬ್ ಧರಿಸಲು ಪರ್ಮಿಷನ್ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ ಧರ್ಮ ದ್ವೇಷದ ಕಿಡಿ ಹೊತ್ತಿಸುತ್ತಿರೋ ಆರೋಪ ಮಾಡ್ತಿವೆ ವಿಪಕ್ಷಗಳು. ಶಾಲಾ ಕಾಲೇಜುಗಳಲ್ಲಿ ನಿಷೇಧವಿದ್ದ ಹಿಜಾಬನ್ನ ಮತ್ತೆ ಧರಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕೆರಳಿಸಿದೆ. ಇದು ಮುಸ್ಲಿಮರ ಮುನಿಸಿಗೆ ರಾಜ್ಯ ಸರ್ಕಾರದ ಹಿಜಾಬ್ ಮುಲಾಮು ಎಂದು ಬಿಜೆಪಿ ಕಿಡಿಕಾರಿದೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ಹುಚ್ಚು ಹಿಡಿದಿದೆ, ಸರ್ಕಾರದ ಪಾಪದ ಕೊಡವು ತುಂಬಿದೆ, ಆಡಳಿತ ನಡೆಸಲು ಸಾಧ್ಯವಾಗದೆ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತಾ ಬರ್ತಿದೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅಧಿಕೃತ ಮುದ್ರೆ ಒತ್ತಿರೋದು ಸರಿಯಲ್ಲ ಎಂದು ಕಿಡಿಕಾರಿದ್ದಾರೆ. ಹಿಜಾಬ್ ವಿಚಾರ ಇನ್ನೂ ಕೋರ್ಟ್ನಲ್ಲಿದೆ, ಅಲ್ಪಸಂಖ್ಯಾತರನ್ನ ಓಲೈಸಲು ಯಾವ ಮಟ್ಟಕ್ಕೂ ಹೇಸೋದಿಲ್ಲ ಎಂದು ತೋರಿಸಿದ್ದಾರೆ. ಇದಕ್ಕೆ ರಾಜ್ಯದ ಜನ ಮುಂದೆ ಉತ್ತರ ನೀಡ್ತಾರೆ ಎಂದಿದ್ದಾರೆ. ಈಗ ಶಾಲೆಗಳಲ್ಲೂ ಕೂಡ ಹಿಜಾಬನ್ನು ಧರಿಸೋದಕ್ಕೆ ನಾವು ಅವಕಾಶನ ಕೊಡ್ತೇವೆ ಅಂತೇಳಿ ಅಧಿಕೃತ ಮುದ್ರೆಯನ್ನೇನು ಇವತ್ತು ಕಾಂಗ್ರೆಸ್ ಸರ್ಕಾರ ಒತ್ತಿರುವಂಥದ್ದು, ಶಿಕ್ಷಣ ಸಚಿವರು ಹೇಳಿರುವಂಥದ್ದು ಖಂಡಿತ ಸರಿಯಲ್ಲ. ಇದಕ್ಕೆ ಬರೋ ದಿನ ರಾಜ್ಯದ ಜನ ಇದಕ್ಕೆ ಉತ್ತರವನ್ನು ನೀಡ್ತಾರೆ. ಹಿಂದೆ BJP ಸರ್ಕಾರ ಇದ್ದಾಗ ಹಿಜಾಬನ್ನು ಬ್ಯಾನ್ ಮಾಡಿತ್ತು. ಇವತ್ತು ಕೂಡ ಅದು ನ್ಯಾಯಾಲಯದ ಕಟಕಟೆಯಲ್ಲಿ ಇನ್ನೂ ಕೂಡ ಇರುವಂಥದ್ದು. ಅಂದರೆ ಅಲ್ಪಸಂಖ್ಯಾತರನ್ನ ಖುಷಿಪಡಿಸೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ಹೇಸೋದಿಲ್ಲ
ಈ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹಿಂದೂಗಳಿಗೆ ಅಪಮಾನ ಮಾಡಿಕೊಂಡು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಏನು ಮಾಡ್ತಾ ಇದ್ದಾರೆ, ಇದೆಲ್ಲದಕ್ಕೂ ಕೂಡ ಇತಿಶ್ಯ ಆಡ್ತಕ್ಕಂಥ ದಿನಗಳು ಬಂದೇ ಬರ್ತದೆ. ಇನ್ನು ಈ ಬಗ್ಗೆ ಮಾತನಾಡಿರೋ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಇದು ಮೂರ್ಖತನದ ಪರಮಾವಧಿ ಎಂದು ಕಿಡಿಕಾರಿದ್ದಾರೆ. ಕೇಸರಿ ಶಾಲುನ, ಕೇಸರಿ ಪಂಚೆನ ಏನ್ ಧರಿಸಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ ಅಂತ ಸವಾಲು ಹಾಕಿದ್ದಾರೆ. ನಿಜವಾಗಿ ಒಂದು ಮೂರ್ಖತನದ ಅದು ನಿರ್ಧಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಮ್ಯಾಟ್ರ್ ಕೋರ್ಟಲ್ಲಿ ಪೆಂಡಿಂಗ್ ಇರುವಾಗ ಸರ್ಕಾರಕ್ಕೆ ಯಾವುದೇ ರೀತಿಯ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಆ ಮ್ಯಾಟ್ರ್ ಅಂತಿಮ ಆದೇಶಕ್ಕೆ ಬಾಕಿ ಇರುವಾಗ ಇವರು ಒಟ್ಟಾರೆ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಈ ರೀತಿಯ ನಿರ್ಧಾರಗಳಿಂದ ಮಾಡ್ತಿದ್ದಾರೆ. ಅದರಿಂದಾಗಿ ಇದೇ ರೀತಿ ಅದನ್ನು ವಾಪಸ್ ಪಡೆದರೆ ದೊಡ್ಡ ರೀತಿಯ ತಲೆದಂಡವನ್ನು ಎದುರಿಸುವಂಥ ಸಾಧ್ಯತೆಗಳು ಸರ್ಕಾರದ ಮುಂದೆ ಇದೆ. ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಸುಪ್ರೀಂ ಕೋರ್ಟಲ್ಲಿ ಮ್ಯಾಟ್ರ್ ಪೆಂಡಿಂಗ್ ಇರುವಾಗ, ನಾವು ಕೋರ್ಟ್ ಮ್ಯಾಟ್ರ್ ಇರುವಾಗ ನಾವು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಸರ್ಕಾರ ಸರಿಯಾದ ಮಾರ್ಗದರ್ಶನವನ್ನು ಅವರ ಕಾನೂನು ಸಲಹೆಗಳಿಂದ ಪಡ್ಕೊಳ್ಳಿ. ಒಂದು ವೇಳೆ ಪಡೆಯದಿದ್ದರೆ ಅದಕ್ಕೆ ತಕ್ಕ ಯಾವ ರೀತಿಯಲ್ಲಿ ಅದಕ್ಕೆ ಉತ್ತರಗಳನ್ನು ಕೊಡಬೇಕಾಗ್ತಾ ಅನಿವಾರ್ಯತೆ ಬರ್ಬೋದು, ಆ ರೀತಿಯಲ್ಲಿ ನಾವು ಕೊಡ್ತೇವೆ. ಇನ್ನು ರಾಜ್ಯ ಸರ್ಕಾರದ ಹಿಜಾಬ್ ಆದೇಶಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನಿಮಗೆ ಕೇಸರಿ ಶಾಲು ನಿಷೇಧ ಮಾಡುವ ಅಧಿಕಾರ ಕೊಟ್ಟಿದ್ಯಾರು? ಹಿಜಾಬ್ ಹಾಕಲು ಅವಕಾಶ ನೀಡಿದ್ದೀರಿ. ಇಂತಹ ಓಲೈಕೆ ರಾಜಕಾರಣ ಸರಿಯಲ್ಲ. ಈ ದೇಶದಲ್ಲಿ ಈಗಲೂ 80% ಹಿಂದೂಗಳಿದ್ದಾರೆ. ಹಿಜಾಬ್ ಧರಿಸುವ ಬಗ್ಗೆ ಕೋರ್ಟ್ನಲ್ಲಿ ಪ್ರಕರಣ ಬಾಕಿ ಇದೆ. ಕೂಡಲೇ ಆದೇಶ ಹಿಂಪಡೆಯಿರಿ ಎಂದು ಆಗ್ರಹಿಸಿದ್ರು. ಕಳ್ಳನಿಗೊಂದು ಪಿಳ್ಳೆ ನೆಪ ಅಂತ ಹೇಳಕ್ ಹೋಗಿ ಉಡುದಾರ ಅಲೋ ಮಾಡೀವಿ ಅಂತ ಹೇಳಿದೆವು. ಅತ್ಯಂತ ಅಯೋಗ್ಯರು ಇವರು. ಹಿಜಾಬನ್ನು ಹಿಂತೆಗೆದಿದ್ದಾರೆ ಮತ್ತು ಕೇಸರಿಗೆ ನಿಷೇಧ ಅಂತ ಹೇಳಿದ್ದಾರೆ. ನೀವ್ಯಾರಪ್ಪ ಕೇಸರಿಗೆ ನಿಷೇಧ ಹಾಕೋರು? ನಿಮ್ಮ ಬುದ್ಧಿ ಇದೆಯಾ ನಿಮ್ಗೇನಾದರೂ? ಇಡೀ ದೇಶದೊಳಗೆ ಇವತ್ತು ಯಾರ್ಯಾರು ನಿಮ್ಮಂಥ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ಯಾರ ಅವ್ರನ್ನೆಲ್ಲರನ್ನೂ ಜನ ಮನೆಗೆ ಕಳಿಸಿದ್ದಾರೆ. ನೀವ್ಯಾರು ನಿಷೇಧ ಮಾಡೋರು? ಮುಖ್ಯಮಂತ್ರಿ, ನಿಮ್ಗೇನು ಅಧಿಕಾರ ಇದೆ? ಕೇಸರಿ ಬಣ್ಣದ ಹಿಜಾಬ್ ಹಾಕಿ ಬಂದ್ರೆ ಹೊರಗೆ ಕಳಿಸ್ತೀರಾ ಎಂದು ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ ಇರಬೇಕಾ ಅಥವಾ ಸಮವಸ್ತ್ರ ಇರಬೇಕಾ? ನೀವು ಹಿಜಾಬ್ಗೆ ಅನುಮತಿ ಕೊಟ್ಟು ಕೇಸರಿಗೆ ಅನುಮತಿ ಇಲ್ಲ ಎನ್ನುವುದರ ಅರ್ಥವೇನು? ಹಾಗಾದರೆ ಕೇಸರಿ ಬಣ್ಣದ ಹಿಜಾಬ್ ಹಾಕಿ ಬಂದ್ರೆ ನೀವು ಹೊರಗೆ ಕಳಿಸ್ತೀರಾ? ಕೇಸರಿಗೆ ವಿರೋಧ ಯಾಕೆ ನಿಮ್ದು ಎಂದು ಪ್ರಶ್ನಿಸಿದ್ದಾರೆ. ನೀವು ಹಿಜಾಬ್ಗೆ ಅನುಮತಿ ಕೊಟ್ಟು ಕೇಸರಿಗೆ ಅನುಮತಿ ಕೊಡಲ್ಲ ಅನ್ನೋದ್ರ ಅರ್ಥ ಏನು? ಯಾರಾದರೂ ಕೇಸರಿ ಕಲರ್ನ ಹಿಜಾಬ್ ಹಾಕೊಂಬಂದ್ರೆ ಅವ್ರನ್ನ ಹೊರ ಕಳಿಸ್ತೀರಾ? ಕೇಸರಿಗೆ ಯಾಕೆ ವಿರೋಧ ಇದೆ? ಕೇಸರಿ ಹಾಕೊಂಬಂದಿದ್ದೀವಿ ಅಂತ ಅಂದರೆ ಈ ನೀತಿ ನನಗನ್ಸುತ್ತೆ ನಿಮ್ಮ ಶಾಲಾ ಯೂನಿಫಾರ್ಮಿಗೆ ತಕ್ಕ ನೀತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಇಂತಹ ತಾಲಿಬಾನಿಗಳ ಒತ್ತಡಕ್ಕೆ ಕಾಂಗ್ರೆಸ್ ಮಣಿದಂತೆ ಕಾಣ್ತಾ ಇದೆ. ಮುಸ್ಲಿಂ ಮತ ಬ್ಯಾಂಕ್ಗೆ ಹಿಜಾಬ್ ಮುಲಾಮು. ಪಶ್ಚಿಮ ಬಂಗಾಳದಲ್ಲಿ ಅತಿ ಓಲೈಕೆ ಮಾಡಿ ಮಮತಾ ಬ್ಯಾನರ್ಜಿ ಸೋತು ಮನೆಗೆ ಸೇರಿದ್ದಾರೆ. ತಮಿಳುನಾಡಲ್ಲಿ ಹಿಂದೂಗಳನ್ನ ಬೈದು ಸ್ಟಾಲಿನ್ ಸೋತ್ರು. ದಾವಣಗೆರೆ ಉಪಚುನಾವಣೆ ಸುತ್ತ ನಡೆದ ಘಟನೆಗಳ ನಂತರ ಅಲ್ಪಸಂಖ್ಯಾತರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಬೆದರಿದೆ. ಹೀಗಾಗಿ ತನ್ನ ಮತ ಬ್ಯಾಂಕ್ ಉಳಿಸಿಕೊಳ್ಳಲು ಹಿಜಾಬ್ ಅಸ್ತ್ರ ಕೈಗೆತ್ತಿಕೊಂಡಿದೆ. ಮುನಿಸಿಕೊಂಡಿರುವ ಮುಸ್ಲಿಂ ಮತ ಬ್ಯಾಂಕ್ಗೆ ಹಿಜಾಬ್ ಮೂಲಕ ಮುಲಾಮು ಹಚ್ಚಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿ ರಾಜ್ಯದಲ್ಲಿ ಸರ್ಕಾರವೇ ಬೆಂಕಿ ಹಚ್ಚುತ್ತಿದೆ. ಮುಂದೆ ಅಹಿತಕರ ಘಟನೆಗಳು ನಡೆದರೆ ಸರ್ಕಾರವೇ ಕಾರಣ. ಹಿಜಾಬ್ಗೆ ಅವಕಾಶ ಕೊಟ್ರೆ ಕೇಸರಿ ಶಾಲಿಗೂ ಅವಕಾಶ ಕೊಡಿ, ಇಲ್ಲ ಹಿಜಾಬ್ ಜಾರಿ ಆದೇಶ ವಾಪಸ್ ಪಡೀರಿ ಎಂದ್ರು. ಇಲ್ಲಿ ಯಾವುದೇ ಅಹಿತಕರವಾದ ಘಟನೆಗಳು ಮುಂದೆ ನಡೆದರೆ, ಶಾಲಾ ಕಾಲೇಜುಗಳಲ್ಲಿ ಇನ್ನು ಮುಂದೆ ಗದ್ದಲಗಳೇನಾದರೂ ಆದರೆ ಇದಕ್ಕೆ ಕಾಂಗ್ರೆಸ್ ಹೊಣೆ. ಈ ಕಾಂಗ್ರೆಸ್ಸನ್ನು ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ಮುಸ್ಲಿಂ ಬಂಧುಗಳು, ಕಾಂಗ್ರೆಸ್ಸು ನಿಮ್ಮ ಇದು ಏನೋ ಬಂಧುವಲ್ಲ, ಅವರು ನಿಮ್ಮ ವಿರೋಧಿಗಳು. ಯಾಕೆ ಅಂತಂದ್ರೆ ಸರ್ವರನ್ನು ನಿಮ್ಮ ವಿರುದ್ಧ ಎತ್ತಿಕಟ್ಟತಕ್ಕಂಥ ಪಿತೂರಿ ಕಾಂಗ್ರೆಸ್ ನಿಮ್ಮ ಬಗ್ಗೆ ಮಾಡ್ತಾ ಇದೆ. ಇದರಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಹಿಜಾಬ್ ಕಿಚ್ಚು ಕಾಡ್ಗಿಚ್ಚಿನಂತೆ ರೊಚ್ಚಿಗೇಳ್ತಾ ಇದೆ. ಶ್ರೀರಾಮ ಸೇನೆ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟಿಸ್ತಾ ಇವೆ.
ಮುಸ್ಲಿಮರಿಗೆ ಸರ್ಕಾರ ಈಗ ಐಡೆಂಟಿಟಿ ಕೊಟ್ಟಿದೆ. ಹೀಗಾಗಿ ಅನ್ಯಾಯಕ್ಕೊಳಗಾಗಿರೋ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸಿ ಶಾಲಾ ಕಾಲೇಜುಗಳಿಗೆ ತೆರಳುವಂತೆ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ಕರೆ ನೀಡಿದ್ದಾರೆ. ಇದೇ ಬೆನ್ನಲ್ಲೇ ರಾಜ್ಯದಲ್ಲಿ ಶುರುವಾಗಿರೋ ಹಿಜಾಬ್ ಕಿಚ್ಚು ಎಲ್ಲಿಗೆ ಹೋಗಿ ತಲುಪುತ್ತೆ? ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗುತ್ತಾ ಅನ್ನೋ ಆತಂಕ ಈಗ ಮನೆ ಮಾಡಿದೆ. ಹಿಂದೂ ವಿರೋಧಿ ಜಿಹಾದಿ ಸರ್ಕಾರಕ್ಕೆ ಮುಸ್ಲಿಮರ ತುಷ್ಟೀಕರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟಿಸಲಾಯಿತು. ಶ್ರೀರಾಮ ಸೇನೆ ಸಂಘಟನೆ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಂ, ಡಿಸಿಎಂ, ಶಿಕ್ಷಣ ಸಚಿವರಿಗೆ ಹಿಜಾಬ್ ಹಾಕಿದ ಫೋಟೋಗಳನ್ನು ಹಿಡಿದು ನಂತರ ಅವುಗಳಿಗೆ ಬೆಂಕಿ ಹಚ್ಚಿದ್ರು. ಇನ್ನು ಸರ್ಕಾರದ ಆದೇಶ ಪ್ರತಿಗಳನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬರೇ ಮುಸ್ಲಿಂ ವೋಟ್ ಮಾತ್ರ ನಿಮಗೆ ಬೇಕಾಗಿದೆ, ಮುಸ್ಲಿಂ 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 ಅನ್ನುವಂತಹ ದೃಷ್ಟಿಯಿಂದ ವಿದ್ಯಾರ್ಥಿಗಳನ್ನು ಹಾಳು ಮಾಡ್ತಾ ಇದ್ರಿ, ವಿದ್ಯಾರ್ಥಿಗಳಲ್ಲಿ ಬೆಂಕಿ ಹಚ್ತಾ ಇದ್ರಿ, ಗಲಭೆಗೆ ಕಾರಣಕರ್ತರಾಗ್ತಾ ಇದ್ದೀರಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನ ಇಡೀ ರಾಜ್ಯಾದ್ಯಂತ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ಹಿಂದೂ ವಿರೋಧಿ ಜಿಹಾದಿ ಸರ್ಕಾರಕ್ಕೆ ಕೇಸರಿ ಶಾಲು ಧರಿಸಿ ಕಾಲೇಜಿಗೆ ಹೋಗಿ. ವಿದ್ಯಾರ್ಥಿಗಳಿಗೆ ಪ್ರಮೋದ್ ಮುತಾಲಿಕ್ ಕರೆ. ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಶಾಲಾ ಕಾಲೇಜುಗಳಿಗೆ ತೆರಳುವಂತೆ ಮುತಾಲಿಕ್ ಕರೆ ನೀಡಿದ್ದಾರೆ. ಶ್ರೀರಾಮ ಸೇನೆ ಸಂಘಟನೆ ಮುಂದೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತೇವೆಂದು ಎಚ್ಚರಿಕೆ ನೀಡಿದ್ರು. ಸರ್ಕಾರ ಮುಸ್ಲಿಮರಿಗೆ ಐಡೆಂಟಿಟಿ ಕೊಟ್ರೆ ಹಿಂದೂ ವಿದ್ಯಾರ್ಥಿಗಳು ಸ್ವತಃ ಐಡೆಂಟಿಟಿ ಪಡೆದುಕೊಳ್ಳಿ, ಶಾಲಾ ಕಾಲೇಜಿಗೆ ಕೇಸರಿ ಶಾಲು ಧರಿಸಿಕೊಂಡು ಹೋಗಿ ಎಂದು ಕರೆ ಕೊಟ್ಟಿದ್ದಾರೆ ಪ್ರಮೋದ್ ಮುತಾಲಿಕ್. ಜೊತೆಗೆ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸುವ ಬಗ್ಗೆ ಚರ್ಚೆ ಮಾಡ್ತೇವೆ ಎಂದಿದ್ದಾರೆ. ಕೇಸರಿ ಹಿಂದುತ್ವಕ್ಕೆ ನಾನು ಕರ್ನಾಟಕದ ಎಲ್ಲ ವಿದ್ಯಾರ್ಥಿನಿಯರು, ಹಿಂದೂ ವಿದ್ಯಾರ್ಥಿನಿಯರಿಗೆ ಹೇಳ್ತೇನೆ, ಕೇಸರಿ ಶಾಲ್ ಹಾಕೊಳ್ಳಿ. ಮುಸ್ಲಿಮರಿಗೆ ಐಡೆಂಟಿಟಿಯನ್ನು ಗುರುತು ಮಾಡುವಂತಹ ಕಾಂಗ್ರೆಸ್ ಸರ್ಕಾರ ಇದ್ರೆ ಹಿಂದೂ ಐಡೆಂಟಿಟಿ ಇದೆ ಈ ದೇಶದಲ್ಲಿ ಅಂತ ತೋರಿಸ್ಕೊಡೋಗೋಸ್ಕರ ಕೇಸರಿ ಶಾಲ್ ಹಾಕೊಂಡು ಕಾಲೇಜ್ಗೆ ಹೋಗಬೇಕು, ಹೈಸ್ಕೂಲ್ಗೆ ಹೋಗಬೇಕು ಅಂತನ್ನುವಂತ ಹಿಂದೂ ವಿದ್ಯಾರ್ಥಿನಿಯರಿಗೆ ನಾವು ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ಇನ್ನು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮಾತನಾಡಿ, ಶಿವದಾರ, ರುದ್ರಾಕ್ಷಿ ಕಾಣುತ್ತಾ? ಮುಖಕ್ಕೆ ರಾಚುವ ರೀತಿ ಹಿಜಾಬ್ ಹಾಕಿದಾಗ ಹೇಗೆ ಕಾಣುತ್ತೆ? ಕೂಡಲೇ ನಿಮ್ಮ ನಿರ್ಧಾರ ವಾಪಸ್ ಪಡೀರಿ. ಶಾಲೆಗಳಿಗೆ ಶಿಕ್ಷಕರನ್ನ ಮೊದಲು ಕೊಡ್ಲಿ, ಶೈಕ್ಷಣಿಕ ಗುಣಮಟ್ಟ ಕೊಡ್ಲಿ, ಮೂಲಭೂತ ಸೌಕರ್ಯಗಳನ್ನ ನೀಡ್ಲಿ ಎಂದು ಟಾಂಗ್ ಕೊಟ್ರು. ಮತ್ತೆ ಯಾಕೆ ಸರ್ಕಾರ ಹಿಜಾಬನ್ನು ತರ್ತಾ ಇದೆ? ಇದು ತುಷ್ಟೀಕರಣ ಅಲ್ವಾ? ಇದು ಓಲೈಕೆಯ ರಾಜಕಾರಣ ಅಲ್ವಾ ಅನ್ನುವಂಥದ್ದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಅವರಲ್ಲಿ ಕೇಳಬಯಸುತ್ತೆ. ಇನ್ನು ರಾಜ್ಯದಲ್ಲಿ ಹಿಜಾಬ್ ಬೆಂಕಿ ಹೆಚ್ಚಾಗ್ತಿದ್ದಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ವಿಪಕ್ಷಗಳ ಮೇಲೆ ಮುಗಿಬಿದ್ದಿದ್ದಾರೆ. ಬರೇ ಹಿಜಾಬ್ ಅಂತ ಯಾಕೆ ಮಾತನಾಡ್ತೀರಾ? ಜನಿವಾರ ಕಾಣಿಸ್ತಿಲ್ವಾ? ಯಾಕೆ ಯಾವಾಗಲೂ ಹಿಜಾಬ್ ಮಾತಾಡ್ತೀರಾ? ಕೇಂದ್ರೀಯ ವಿದ್ಯಾಲಯದಲ್ಲೂ ಕೂಡ ನಾವು ಈಗ ಮಾಡಿರುವ ಆದೇಶವೇ ಇದೆ. ಶಿಕ್ಷಣವೇ ಧರ್ಮ, ಅದಕ್ಕೆ ಕೈ ಹಾಕಲು ಹೋಗಬೇಡಿ. ಲೀಗಲ್ ಫೈಟ್ ಅನ್ನ ಕಾನೂನು ಇಲಾಖೆ ನೋಡಿಕೊಳ್ಳುತ್ತೆ ಎಂದ್ರು. ನಾನು ನಿಮಗೆ ಮಾತಿತ್ರ ಹಿಜಾಬ್ ಅಂತ, ಯಾಕೆ ನಿಮಗೆ ಜನಿವಾರ ಎಲ್ಲ ಕಾಣಿಸೋದಿಲ್ವ? ನಿಮಗೆ ಜನಿವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗಲಿಲ್ವಾ? ಯಾಕೆ ಯಾವಾಗಲೂ ಹಿಜಾಬ್ ಮಾತಾಡ್ತೀರಾ? ನಾವು ಇದು ಒಂದೇ ವಿಚಾರ ಇರಬಾರ್ದು. ಮನಸ್ಸಿಗೆ ನೋವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ, ಶಿಕ್ಷಣ ಧರ್ಮ, ಶಿಕ್ಷಣವೇ ಧರ್ಮ. ಕೈ ಹಾಕಕ್ಕೆ ಹೋಗಬೇಡಿ. ಹಿಜಾಬ್ ಆದೇಶದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಕೆ ಹರಿಪ್ರಸಾದ್, ಶಿವಾನಂದ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಮುಸ್ಲಿಂ ಏನು ಜನಿವಾರ, ತಿಲಕ, ಬೂದಿ, ಕುಂಕುಮ ಹಾಕ್ತಾರಾ? ಒಂದೇ ಧರ್ಮಕ್ಕೆ ಮಾಡಿದ್ದೇವ. ಬಿಜೆಪಿಗರು ಫಸ್ಟ್ ಆರ್ಡರ್ ಓದೋದು ಕಲೀಲಿ ಎಂದು ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಇನ್ನು ಈ ಆದೇಶ ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚಿಸುತ್ತದೆ, ಪ್ರತಿಯೊಬ್ಬರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಎಂದು ಬಿಕೆ ಹರಿಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ, ಒಬ್ಬೊಬ್ಬರ ವೇಷಭೂಷಣ ಒಂದೊಂದು ರೀತಿಯಲ್ಲಿರುತ್ತೆ. ಎಲೆಕ್ಷನ್ನಲ್ಲಿ ಎಲ್ಲ ಸಮುದಾಯಗಳ ಮನವೊಲಿಕೆ ಎಲ್ಲರೂ ಮಾಡ್ತಾರೆ, ಅದರಲ್ಲಿ ತಪ್ಪೇನಿದೆ ಎಂದು ಪರೋಕ್ಷವಾಗಿ ಮುಸ್ಲಿಂ ಓಲೈಕೆ ತಪ್ಪಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ. ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಬಿ ಜೆ ಪಿಯವರು ಇರ್ಬೋದು, ಬೇರೆಯವರು ಇರ್ಬೋದು, ಫಸ್ಟು ಆರ್ಡರ್ಗಳನ್ನು ಓದೋದು ಕಲೀರಿ.
ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನು ನಾವು ಮಾಡಿರೋದು. ಯಾವುದೇ ಒಂದೇ ಧರ್ಮಕ್ಕೆ ಮಾಡಿಲ್ಲ. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕ್ಕೊತಾರ, ತಿಲಕ್ ಹಾಕ್ಕೊತಾರ, ಸಂದಲ್ ಹಾಕ್ಕೊತಾರ, ಬೂದಿ ಹಾಕ್ಕೊತಾರ? ಸುಮ್ಮನೆ ಇದು ಅವರು ಮೋದಿಯವರ ಕಾರ್ಯವೈಖರ್ಯವನ್ನು ಮುಚ್ಚಿಡೋಕ್ಕೆ ಇವತ್ತು ಸುಮ್ಮನೆ ಇದು ಇಶ್ಯೂ ಮಾಡ್ತಾ ಇದ್ದಾರೆ. ಆರ್ಡ್ರ್ ಓದಿದಾರ ಅವರು ಕರೆಕ್ಟಾಗಿ? ದೇಶದಲ್ಲಿ ನಡೆದು ಬಂದಿರೋ ಸಂಪ್ರದಾಯ, ಅದನ್ನು ನಾವು ಈಗ ಮಾಡಿರ್ತಕ್ಕಂಥ ವಿಷಯ ಅಲ್ಲ. ಪಾರಂಪರಿಕವಾಗಿ ಅವ್ರವ್ರು ಯಾರು ವೇಷಭೂಷಣೆ ಏನೇನು ಇರ್ತವೆ, ಸಿಖ್ರು ಒಂಥರ ಬೇರೆ ಇರ್ತಾರೆ, ಜೈನರು ಒಂಥರ ಬೇರೆ ಇರ್ತಾರೆ, ಮುಸಲ್ಮಾನರು ಬೇರೆ ಥರ ಇರ್ತಾರೆ. ಅದರಲ್ಲಿ ಆಂತರಿಕವಾಗಿ ಅದರಷ್ಟು ಗಣನೆಗೆ ತೆಗೆದುಕೊಳ್ತಕ್ಕಂಥ ವಿಷಯ ಅಲ್ಲ. ಹಿಜಾಬ್ ವಿಚಾರಕ್ಕೆ ಸಲೀಂ ಅಹಮದ್ ಪ್ರತಿಕ್ರಿಯೆ ನೀಡಿ ಬಿಜೆಪಿಯವರಿಗೆ ಟೀಕೆ ಬಿಟ್ರೆ ಏನ್ ಗೊತ್ತಿದೆ, ಹಿಜಾಬ್ ಮಾತ್ರವಲ್ಲ ಜನಿವಾರಕ್ಕೂ ಅವಕಾಶ ಕೊಟ್ಟಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಅವರು ಹಿಜಾಬ್ ಧರಿಸೋದನ್ನ ಮುಸ್ಲಿಂ ಸಮುದಾಯದ ಸಂಪ್ರದಾಯ, ಒಂದು ಸಮುದಾಯಕ್ಕೆ ಅವಮಾನ ಮಾಡುವ ಕೆಲಸ ಮಾಡಬಾರದು ಎಂದು ಸಮರ್ಥಿಸಿಕೊಂಡಿದ್ದಾರೆ. ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಅವ್ರು ಮುಸ್ಲಿಂ ಸಮುದಾಯ ಮೊದಲಿಂದ ಅವ್ರವ್ರ ಸಂಪ್ರದಾಯದ ಪ್ರಕಾರ ಮಾಡ್ತಾರೆ. ಇದನ್ನು ಪೊಲಿಟಿಕಲ್ ಆಗಿ ತಗೋಬಾರ್ದು. ಇದು ಯಾರೇ ಆಗಲಿ ಅವ್ರವ್ರ ಸಮುದಾಯದ ಬಿಟ್ಬಿಡ್ಬೇಕು. ಇದೆಲ್ಲ ರಾಜಕೀಯವಾಗಿ ತರಬಾರ್ದು, ತಂದರೂ ಎಲ್ಲರಿಗೂ ತೊಂದರೆ ಮಾಡ್ದಂಗೆ ಆಗುತ್ತೆ. ಇದೆಲ್ಲ ಇಂಥ ವಿಚಾರ ರಾಜಕೀಯಕ್ಕೆ ತರಲೇಬಾರ್ದು. ಆಮೇಲೆ ಅದು ಪ್ರಶ್ನೆ ಮಾಡ ಅವ್ರವ್ರ ಸಮುದಾಯದು ಅವರು ಮಾಡಿಕೊಂಡು ಯಾವುದೇ ತೊಂದರೆ, ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಸಮಾಜದ ಮಕ್ಕಳಿಗೂ ನ್ಯಾಯ ಸಿಗಬೇಕು. ಬರೀ ಅದರಿಂದ ತೊಂದರೆಗಳಾಗಬಾರ್ದು, ಎಕ್ಸಾಮ್ಗಳು ತೊಂದರೆ ಆಗಬಾರ್ದು ಅಂತ ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ BJPಯವರು ಮಾಡಿ ಸರಿಯಿಲ್ಲ ಅಂತ ಹೇಳಿದ್ರೆ BJPಯವರು ಟೀಕೆ ಮಾಡೋದೇ ಅವ್ರದ್ದು. ಪ್ರತಿ ಸಲ ಮುಸ್ಲಿಂ ಕಲ್ಲು ಹುಡ್ಕೊಂತ ಕೆಲಸ BJPಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಮುಸ್ಲಿಂ ವಿರೋಧಿ ಎಂಬ ಪಟ್ಟ ಕಟ್ಟಿಕೊಂಡು 25,000ಕ್ಕೂ ಮುಸ್ಲಿಂ ಮತಗಳನ್ನು ಕಳೆದುಕೊಂಡ ಬೆನ್ನಲ್ಲೇ ಸೈಲೆಂಟ್ ಆಗಿ ಹಿಜಾಬ್ ಧರಿಸಲು ಆದೇಶ ಕೊಟ್ಟಿರೋದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅನ್ನೋದು ವಿಪಕ್ಷಗಳ ಆರೋಪ. ಕೇವಲ ಮುಸ್ಲಿಂ ಮುಖಂಡರು ಸಹ ಇದನ್ನ ಸಹಮತಿಸಿದ್ದಾರೆ. ಆದರೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಹಿಜಾಬ್ ಪ್ರಕರಣ ನಡೀತಾ ಇದ್ರೂ ಈ ರೀತಿ ಆದೇಶ ನೀಡಿರೋದು ಸರಿಯಲ್ಲ ಅನ್ನೋದು ವಿಪಕ್ಷಗಳ ಅನಿಸಿಕೆಯೂ ಆಗಿದೆ. ಅಲ್ಲದೆ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳು, ಸಮಾನತೆಯ ಕೇಂದ್ರಗಳು, ಇಲ್ಲಿ ಎಲ್ರಿಗೂ ಒಂದೇ ಯೂನಿಫಾರ್ಮ್ ಇದ್ರೆ ವಿದ್ಯಾರ್ಥಿಗಳಿಗೂ ಸಮಾನತೆ ಬಗ್ಗೆ ಅರಿವಾಗುತ್ತೆ. ಇಲ್ಲದೆ ಹೋದ್ರೆ ಬೆಳೆಯೋ ಸಿರಿ ಮೊಳಕೆಯಲ್ಲೇ ಅನ್ನುವಂತೆ ಶಾಲಾ ದಿನಗಳಲ್ಲೇ ಧರ್ಮದ್ವೇಷಕ್ಕೆ ಮಕ್ಕಳು ಬಲಿಯಾಗಬೇಕಾಗುತ್ತೆ. ಈ ಬಗ್ಗೆ ಸರ್ಕಾರ ಮತ್ತೊಮ್ಮೆ ಪರಾಮರ್ಶೆ ನಡೆಸಲಿ ಅನ್ನೋದು ಬುದ್ಧಿವಂತ ಪೋಷಕರ ಆಗ್ರಹವಾಗಿದೆ. ನಾವು ಯಾವತ್ತೂ ಮಕ್ಕಳನ್ನು ಒಂದೇ ದೃಷ್ಟಿಯಿಂದ ನೋಡಬೇಕು ಅಂದರೆ ಸಮವಸ್ತ್ರ ಮೊದಲಿಂದಲೂ ಪಾಲನೆ ಮಾಡ್ಕೊಂಡ್ಬಂದಿರೋದು ಒಳ್ಳೆಯದು. ಅವರವರ ಧರ್ಮದಲ್ಲಿ, ಅವರ ಮನೆಗಳಲ್ಲಿ ಅವ್ರ ಧರ್ಮವನ್ನು ಪಾಲನೆ ಮಾಡಲಿ. ಎಲ್ಲ ಧರ್ಮದವರು ಅಷ್ಟೇ, ಅದು ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಅವ್ರವ್ರ ಧರ್ಮವನ್ನು ಅವ್ರ ಮನೆಗಳಲ್ಲಿ, ಅವ್ರ ಸಮಾಜದಲ್ಲಿ ಅವರು ನಡೆಸ್ಕೊಂಡು ಹೋಗಲಿ. ಆದರೆ ಶಾಲಾ ವಿಚಾರ ಬಂದಾಗ ಶಾಲೆಗಳಲ್ಲಿ ಸಮವಸ್ತ್ರ ಖಂಡಿತ ಕಡ್ಡಾಯಗೊಳಿಸೋದು ಒಳ್ಳೆಯದು. ಯಾಕೆಂದರೆ ಮಕ್ಕಳಲ್ಲಿ ನಾವು ಭಿನ್ನತೆಯನ್ನು ಕಾಣಬಾರ್ದು, ಮಕ್ಕಳಲ್ಲಿ ಅವುಗಳಲ್ಲಿ ಉಡುಕು ಬರಬಾರ್ದು. ಮನಸ್ಸಿನಲ್ಲಿ ಅದು ಬರಬಾರ್ದು ಅಂದರೆ ಸಮವಸ್ತ್ರನೇ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ಇದು ಖಂಡಿತ ಇದನ್ನು ವಾಪಸ್ ತಗೋಬೇಕು, ಈ ಹೇಳಿಕೆಯನ್ನು. ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳು, ಸಮಾನತೆಯ ಕೇಂದ್ರಗಳು, ಇಲ್ಲಿ ಎಲ್ಲರಿಗೂ ಕೂಡ ಒಂದೇ ಯೂನಿಫಾರ್ಮ್ ಇದ್ರೆ ವಿದ್ಯಾರ್ಥಿಗಳಿಗೂ ಸಮಾನತೆಯ ಬಗ್ಗೆ ಅರಿವಾಗುತ್ತದೆ. ಇಲ್ಲದೆ ಹೋದರೆ ಬೆಳೆಯೋ ಸಿರಿ ಮೊಳಕೆಯಲ್ಲೇ ಅನ್ನುವಂತೆ ಶಾಲಾ ದಿನಗಳಲ್ಲೇ ಧರ್ಮ ದ್ವೇಷಕ್ಕೆ ಮಕ್ಕಳು ಬಲಿಯಾಗಬೇಕಾಗುತ್ತದೆ. ತಣ್ಣಗಿದ್ದ ರಾಜ್ಯವನ್ನ ಹಿಜಾಬ್ ಕಿಚ್ಚಿನಲ್ಲಿ ತಳ್ಳಿರುವ ರಾಜ್ಯ ಸರ್ಕಾರದ ಕ್ರಮ ಸರಿಯಲ್ಲ. ಈ ಬಗ್ಗೆ ಸರ್ಕಾರ ಮತ್ತೊಮ್ಮೆ ಪರಾಮರ್ಶೆ ನಡೆಸಲಿ ಅನ್ನೋದು ಎಲ್ಲ ಪೋಷಕರ ಆಗ್ರಹವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.